ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸಾಲು ಸಾಲು ಪೊಲೀಸರು ಕರ್ನಾಟಕದಾದ್ಯಂತ ಕಳ್ಳತನ, ATM ದರೋಡೆ, ರೇಪ್, ಚಿನ್ನ ಕದಿಯೋದು, ಡ್ರಗ್ಸ್ ಮಾರೋದು, ಲಾಡಿ ಬಿಚ್ಚೋದು, ವಸೂಲಿ ಹಾಕೋದು, ಲಂಚ ಇಸ್ಕೊಳೋದು, ಇಂಥ ಕ್ರೈಮ್ ಮಾಡಿಲ್ಲ ಅಂತ ಇಲ್ಲ. ಲೇಟೆಸ್ಟ್ ನ್ಯೂಸ್ ಏನು ಅಂತಂದ್ರೆ, ಬೆಂಗಳೂರಲ್ಲಿ ಕಮಿಷನರ್ ಆಫೀಸಲ್ಲೇ ಒಬ್ಬ ಆರೋಪಿಯ ಕಾರಿಂದ 11 ಲಕ್ಷ ಕದ್ದು ವಾಪಸ್ ಕೊಟ್ಟಂತ ಜಬೀವುಲ್ಲಾ ಹೋಗಿ ಆಂಟಿಸಿಪೇಟರಿ ಬೇಲ್ ತಗೊಂಬಂತಾನೆ. ಇಂಥದ್ದು ಎಷ್ಟು ಮಾಡಿದಾನೋ ಪೊಲೀಸರು ಫಸ್ಟ್ ಟೈಮ್ ಕ್ರೈಮ್ ಮಾಡಿರಲ್ಲ. ಮಾಡಿ 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 ಲೂಟಿ ಮಾಡಿ 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 ಯಾವಾಗ್ಲಾದ್ರೂ ತಗೊಳಾಕೊಂಡಾಗ ಆ ಲೂಟಿ ಮಾಡಿರೋ ದುಡ್ಡಲ್ಲಿ ವಕೀಲರ ಕೈಗೆ ಆಂಟಿಸಿಪೇಟರಿ ಬೇಲ್ ಕೊಟ್ಟು ತಗೊಂಡು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಆರೋಪಿ ಎಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಆರೋಪಿಯಿಂದ 11 ಲಕ್ಷವನ್ನ ಮುಂಡಾ ಮುಚ್ಚಿ ಅದನ್ನು ವಾಪಸ್ ತಂದ್ಕೊಟ್ಟು ಆಂಟಿಸಿಪೇಟರಿ ಬೇಲ್ ತಗೊಂಡು ಏನೋ ವಾಪಸ್ ತಗೊಂಡಿದ್ದಾರೆ. ಅಂಡ್ ಈ ವಾರದಲ್ಲಿ ಕಳೆದ 2-3 ದಿವಸದಲ್ಲಿ ಬೆಂಗಳೂರಲ್ಲಿ 4 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. 2 PSIಗಳು, 2 ಕಾನ್ಸ್ಟೇಬಲ್ಗಳು. ಪ್ರತಿದಿನ ಈ ಕ್ರೈಮ್ ಅನ್ನ ತಡಿಬೇಕಾದಂತ ಪೊಲೀಸರೇ ಕ್ರಿಮಿನಲ್ಗಳಾಗ್ತಾ ಇದ್ದಾರೆ, ದರೋಡೆಕೋರರಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕಾದವರೇ ಆದಂತ ಪೊಲೀಸರೇ ರೇಪಿಸ್ಟ್ಗಳಾಗ್ತಾ ಇದ್ದಾರೆ. ಸುಳ್ಳು ಕೇಸುಗಳನ್ನ ಹಾಕಿ ವಸೂಲಿ ಆಗ್ತಾ ಇದ್ದಾರೆ. ರೌಡಿ ಶೀಟರ್ಗಳನ್ನ ಓಪನ್ ಮಾಡಿ ತಿಂಗಳು ವಸೂಲಿಗಳಿಗೆ ಇದೇ ಕರ್ನಾಟಕದ ಪೊಲೀಸರು ರೌಡಿ ಶೀಟರ್ ಹಾಕೋದು ಕೂಡ ಒಂದು ಹವ್ಯಾಸ ಇವರಿಗೆ. ಏನಕ್ಕೆ ಅಂತಂದ್ರೆ, ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು 200-300 ರೌಡಿ ಶೀಟರ್ ಇದ್ರೆ ತಿಂಗಳು 10,000 ವಸೂಲಿ. ಅಲ್ಲಿಗೆ ಎಷ್ಟಾಯ್ತು? 200 ಅಂತಂದ್ರೆ 20 ಲಕ್ಷ. ಇವರು ರೌಡಿ ಶೀಟರ್ ಹಾಕೋದು ಯಾರನ್ನೋ ಬದಲಾವಣೆ ಮಾಡಕ್ಕಲ್ಲ, ವಸೂಲಿ ಹಾಕಕ್ಕೆ. ಅವ್ರು ಮುಟ್ಟಿದ್ದೆಲ್ಲ ವಸೂಲಿ ವಸೂಲಿ, ಲಂಚ 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 ಲಂಚ. ಇಡೀ ಕರ್ನಾಟಕದ 90% ಪೊಲೀಸರು ಲಂಚ ಲಂಚ ಲಂಚ. ಸೊ ಎಲ್ಲಿದೆ ನ್ಯಾಯ? ಲಂಚ ಮಂಚ, ಡ್ರಗ್ಸ್, ದರೋಡೆ, ಕದ್ದಿರ ಚಂದಲ್ಲಿ ಒಡವೆ ಮಾಡಿಸ್ಕೊಡೋದು, ಲಾಡಿ ಬಿಚ್ಚೋದು, ಪಬ್ಗಳಲ್ಲಿ ಕೋಟಿ ವಸೂಲಿ ಹಾಕೋದು, ಸಸ್ಪೆಂಡ್ ಆಗೋದು. ಚಾಮರಾಜಪೇಟೆನಲ್ಲಿ ಡ್ರಗ್ಸ್ ಮಾರೋದು, ಮಜಾ ಮಾಡೋದು. ಇವರನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಕರ್ನಾಟಕ ಪೊಲೀಸರು ನಡೆದದ್ದೇ ದಾರಿ ಅಂದ್ರೆ ಅವ್ರು ಏನ್ ಮಾಡಿದ್ರು ಯಾರು ಕೇಳೋರಿಲ್ಲ. ಜಾಸ್ತಿಯನ್ನ ಮಾತಾಡಿದ್ರೆ ಮೇಲಿರೋ ಅಧಿಕಾರಿಗಳು ನನ್ಗೆ MLA ಗೊತ್ತು, ನಂಗೆ ಮಿನಿಸ್ಟರ್ ಗೊತ್ತು, ನಂಗೆ DK ಶಿವಕುಮಾರ್ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ನಂಗೆ ಸತೀಶ್ ಜಾರಕಿಹೊಳಿ ಗೊತ್ತು, ಎಲ್ಲ ಹೆಸರು ಹೇಳ್ತಾರೆ. ನನ್ಗೆ ವಿಜೇಂದ್ರ ಗೊತ್ತು ಬಿಜೆಪಿನಲ್ಲಿ, ನಂಗೆ ಕುಮಾರಸ್ವಾಮಿ ಗೊತ್ತು, ಬಳಸ್ತಾರೆ. ಏನಕ್ಕೆ ಅಂತಂದ್ರೆ, ಆ ಮಟ್ಟಕ್ಕೆ ಕರ್ನಾಟಕವನ್ನ ಒಂದು ಕಡೆ ರಾಜಕಾರಣಿಗಳು ಲೂಟಿ ಮಾಡಿದ್ರೆ, ಇನ್ನೊಂದು ಕಡೆ ಅಧಿಕಾರಿಗಳು ಲೂಟಿ ಮಾಡಿದ್ರೆ, ಸಮಾಜವನ್ನ ರಕ್ಷಣೆ ಮಾಡಬೇಕಾದಂತ ಕಾಕಿ ಪಡೆಗಳು, ದೊಡ್ಡ ಡಕಾಯಿತರು, ದೊಡ್ಡ ಲೂಟಿಕೋರರು, ದೊಡ್ಡ ಕಳ್ಳರ ರೀತಿನಲ್ಲಿ ಮಾಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ. ಸರ್, ಡಾಗ್ ಸತೀಶ್ ಬಗ್ಗೆ 2 ಮಾತು ಹೇಳಿ. ಯಾಕಪ್ಪ ಡಾಗ್ ಸತೀಶ್ ಬಗ್ಗೆ 2 ಮಾತು ಹೇಳ್ಬೇಕಂತೆ. ಅವರು ಆ ಡಾಗ್ ಸತೀಶ್ ಪೊಲೀಸರು ಟಾಪಿಕ್ ಬಿಟ್ಟು ಡಾಗ್ ಸತೀಶ್ ಯಾರು ಅವ್ರನ್ನ ತುಂಬಾ ಕೆಟ್ಟದಾಗಿ ಬೈತಾರೋ ಅವ್ರಿಗೆ ನಾಯಿ ಮರಿ ಕೈಲಿ ಮರಿ ಹಾಕ್ಸಿ ಆ ಮರಿಯನ್ನ ಕೊಡ್ತಾರಂತೆ. ನೀವು ಬೈಯಂಗಿರ ಬೈರಿ, ಓಕೆ. ನಾನು ಅದನ್ನೇ ಹೇಳ್ದೆ, ಆ ನಾಯಿ ಮರಿ ಕೈಯಲ್ಲೂ ಹಾಕ್ಸುಗರು, ನೀನು ಒಂದ್ ಮರಿ ಹಾಕೋ ಅಂತ ಹೇಳಕ್ಕಾಗುತ್ತೆ. ಏನೋ ಕಮಿಂಗ್ ಸ್ಟ್ರೇಟ್ ಟು ಕರ್ನಾಟಕ ಪೊಲೀಸ್. ಎಲ್ಲಾ ಕಡೆ ದರೋಡೆ, ಲೂಟಿ. ಬೆಂಗಳೂರಲ್ಲಿ 11ನೇ ತಿಂಗಳಿದ್ದು 11 ತಿಂಗಳಲ್ಲಿ ಕ್ರೈಮ್ ಮಾಡಿ, ಲೂಟಿ ಮಾಡಿ, ಲಾಡಿ ಬಿಚ್ಚಿ, ಡ್ರಗ್ಸ್ ಮಾರಿ, ಲಂಚ ಇಸ್ಕೊಂಡು ಸಸ್ಪೆಂಡ್ ಆದಂತ ಪೊಲೀಸರ ಸಂಖ್ಯೆ 131. 11 ತಿಂಗಳಲ್ಲಿ 131 ಸಿಕ್ಕಿ ಬಿದ್ದ ಪೊಲೀಸರು. ಇನ್ನು ಸಾವಿರಾರು ಪೊಲೀಸರು ಸಿಕ್ಕಿ ಬಿದ್ದಿಲ್ಲ. ಅವ್ರ ಕತೆ ಹೆಂಗೆ? ಸಿಕ್ಕಿ ಬಿದ್ದಂತ ಪೊಲೀಸರ ಸಂಖ್ಯೆ 131 ಪೊಲೀಸರು. ಓಕೆ, ಅದು ಬೇರೆ. ಈಗ ಪೊಲೀಸರು ಲೂಟಿ ಡ್ರಗ್ಸ್ ಮಾಡ್ತೀವಿ, ಲಾಡಿ ಬಿಸ್ತೀವಿ, ಕಳ್ಳರಿಂದ ತಗೊಂಬಂದಂತ ಚಿನ್ನವನ್ನ ಮನೆಗೆ ಒಡವೆ ಮಾಡ್ಕೊಡ್ತೀರಿ. 11 ಲಕ್ಷ 10 ಲಕ್ಷ ಕ್ಯಾಶ್ ಇದ್ರೆ ಹೊಡ್ಕೊಂಡು ಹೋಗ್ತೀವಿ. ಜಬೀವುಲ್ಲಾ
ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಕೆಲಸ ಮಾಡೋ ಜಬೀವುಲ್ಲಾ 11 ಲಕ್ಷ ಸ್ವಾಹ. ಆಮೇಲೆ FIR ಮಾಡಿದ್ಮೇಲೆ ತಗೊಳ್ಳಿ ಸರ್ ನಾನು ತುಂಬಾ ಒಳ್ಳೆಯನಾಗ್ಬಿಟ್ಟಿದ್ದೀನಿ ದಯಮಾಡಿ ಅಂತೇಳಿ 11 ಲಕ್ಷ ತಂದ್ಕೊಟ್ಟಂತೆ ಪೇಪರ್ ಅಲ್ಲಿ ಹಂಗೆ ಬರ್ದವ್ರೆ. ಹಣವನ್ನು ಹಿಂದಿರುಗಿಸಿ ಮಾನವೀಯತೆ ಮೆರೆದಂತ ಅಂತ. ಇವನಿಗೆ ಮಾನವೀಯತೆ ಇದೆಯಾ? ಈ ಕಾಕಿ ಪಡೆಗಳಿಗೆ ಸಂಬಳ ತಿನ್ರೋ ಅಂದ್ರೆ ಇಲ್ಲ ಗುರು ನಾನ್ ಗಲೀಜನ್ನೇ ತಿಂತೀನಿ ಅನ್ನೋ ಮಟ್ಟಕ್ಕೆ ಧರ್ಮಸ್ಥಳ ಕತೆ ಏನಾಯ್ತು ಕೇಳಪ್ಪ. ಗಿರೀಶ್ ಮಟ್ಟಣ್ಣನವ್ರನ್ನ ಕೇಳಿ, ಮಹೇಶ್ ಅವ್ರನ್ನ ಕೇಳಿ ಏನಾಗ್ತಾ ಇದೆ ಅಂತ. SIT ಅಂತೂ ಮುಚ್ಚಲ್ಲ, ಅದಂತೂ ಗ್ಯಾರಂಟಿ. ಕಾರಣ ಯಾಕೆ ಅಂತಂದ್ರೆ SITಗೆ ಇಷ್ಟರಲ್ಲೇ ಕಾದಿದೆ ಗ್ರಹಚಾರ. ಯಾಕೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಒಂದಷ್ಟು ವಕೀಲರು ಸೀರಿಯಸ್ ತಗೊಂಡು ಈ SITಗೆ ಬುದ್ಧಿಯನ್ನ ಕಲಿಸ್ಬೇಕು, ದಿಕ್ಕು ತಪ್ಪಿರೋ ಅಂತ SITಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಯಾವ SIT ಕೊಲೆಗಾರನ್ನ ಬಂಧಿಸಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತೋ. ಧರ್ಮಸ್ಥಳದ ಕೇಸ್ ಮಾತಾಡ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಬರೀ ಲೂಟಿಕೋರರು, ಕಳ್ಳರು, ದರೋಡೆಕೋರರು, ಡ್ರಗ್ಸ್ ಮಾರೋರು, ದುಡ್ಡನ್ನ ದೆಪ್ಕೊಂಡು ಹೋಗುವಂತ ಪೊಲೀಸ್ ಕಾನ್ಸ್ಟೇಬಲ್ಗಳು, ಓಕೆ, ATM ದರೋಡೆ ಮಾಡೋರು, ಕಿಡ್ನಾಪ್ ಮಾಡೋರು, ಡ್ರಗ್ಸ್ ಮಾರೋರು, ಇನ್ ಏನೇನ್ ಬಾಕಿ ಉಳಿಸವ್ರೆ? ಯಾವುದನ್ನು ಬಾಕಿ ಉಳಿಸಿಲ್ಲ. DK ಶಿವಕುಮಾರ್ ಅವರ ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸರು ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ. ಎಲ್ಲಾ ಕೆಲಸ ಈ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಪೊಲೀಸರು ಮಾಡಿಬಿಟ್ಟು 131 ಪೊಲೀಸರು ಸಿಕ್ಕಾಕೊಂಡಿದ್ದಾರೆ. ಧರ್ಮಸ್ಥಳದ SIT ಅವರಿಗೆ ಚಳಿ ಜ್ವರ ಬಿಡಿಸಕ್ಕೆ ಒಂದು ವಕೀಲರ ಟೀಮ್ ರೆಡಿ ಆಗ್ತಾ ಇದೆ. ದೇ ಆರ್ ವರ್ಕಿಂಗ್. SIT ಮಾಡಿರುವಂತ ತಪ್ಪುಗಳ ತನಿಖೆ ಮತ್ತು ಮಾಹಿತಿಯನ್ನ ಸಂಗ್ರಹ ಆಗ್ತಾ ಇರುವಂತ ಒಂದು ವಕೀಲರ ಟೀಮು. ದೇ ಆರ್ ವರ್ಕಿಂಗ್ ಟು ಫಿಕ್ಸ್ SIT. ಯಾವ SIT ಕೊಲೆಗಾರರನ್ನ ಇಟ್ಕೊಳ್ಳಿ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟವ್ರನ್ನ, ಇವ್ರನ್ನ ಭೀಮನ್ಗೆ ಬೇಲಾಗಿದೆ, ಆದ್ರೆ ಶ್ಯೂರಿಟಿ ಕೊಡೋರು ಯಾರು ಇಲ್ಲ ಅಂತೇಳಿ ಒಳಗಡೆ ಇದ್ದಾರೆ. ಎಲ್ಪ್ ಮಾಡೋಣ ಅಂತ ಜನ ಮುಂದೆ ಬಂದ್ರೆ ಆ ರಿಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡಂತ ಭೀಮನ ಹೆಂಡತಿ ಮತ್ತೆ ಅಕ್ಕ ನಮ್ಗೆ ಯಾರ ಸಹಾಯನೂ ಬೇಡ, ಇನ್ ಯಾರು ಹೊರಗಡೆ ಕರ್ಕೊಂಡ್ ಬರ್ತಾರೆ. ಆ ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ನನಗೂ ಫೋನ್ ಮಾಡಿದ್ಲು ಆ ಭೀಮನ ಹೆಂಡತಿ ಮತ್ತೆ ಅಕ್ಕ, ನಮ್ಗೇನು ಗತಿ ಇಲ್ಲ, ಹೆಲ್ಪ್ ಮಾಡಿ ಅಂತ. ನಾವು ಆಯ್ತು ಫೋನ್ ಮಾಡಿ ಬನ್ನಿ ಅಂತಂದ್ರೆ ಅಡ್ರೆಸ್ ಇಲ್ಲ ಅಂದ್ರೆ ಯಾರೋ ಅವ್ರನ್ನ ಅದುಮ್ತಾ ಇದಾರೆ ಅಂತ ಅನ್ಸುತ್ತೆ. ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ನಮ್ಗೆ ಯಾರ ಸಹಾಯನೂ ಬೇಡ ಅಂತಾರೆ. ಬೇಲಾಗಿದೆ, ಯಾರಿಗೆ ಭೀಮನ್ಗೆ ಬೇಲಾಗಿದೆ, ಶ್ಯೂರಿಟಿ ಕೊಟ್ಟಿಲ್ಲ, ಶಿವಮೊಗ್ಗದ ಜೈಲಲ್ಲಿ ಕೊಳಿತಾ ಇದ್ದಾನೆ. ಇದು ಲೇಟೆಸ್ಟ್ ನ್ಯೂಸ್ ಆಫ್ ವಿದ್ಯಾಣಪುರ ಪೊಲೀಸರು. ಏನ್ ಹೇಳೋಣ ವಿದ್ಯಾಣಪುರ ಪೊಲೀಸರ ಬಗ್ಗೆ? ಏನಾಯ್ತಾರೆ ಹಾಕಲ್ಲಿ ನೋಡ್ಬಿಟ್ಟು ಹೇಳೋಣ. ಒಂದಂತೂ ನಿಜ, ಒಂದು ಕಡೆ ಸಾಲು ಪೊಲೀಸರು ಕಳ್ಳತನ, ದರೋಡೆ, ಚಿನ್ನ ಕದಿಯೋದು, ಕಿಡ್ನಾಪ್ ಮಾಡೋದು, ಡ್ರಗ್ಸ್ ಮಾರೋದು, ಲಾಡಿ ಬಿಚ್ಚೋದು, ಕ್ಯಾಶ್ ಎತ್ಕೊಂಡು ಹೋಗೋದು, ಇನ್ ಏನು ಬಿಟ್ಟವ್ರೆ? ATM ದರೋಡೆ, ಕಿಡ್ನಾಪ್ ಏನು ಬಿಟ್ಟಿಲ್ಲ. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇಡೋದು ಬದಲು ಕರ್ನಾಟಕ ಸ್ಟೇಟ್ ದರೋಡೆಕೋರರು, ಲೂಟಿಕೋರರು, ಡ್ರಗ್ಸ್ ಮಾರೋರು, ಲಾಡಿ ಬಿಚ್ಚೋರು, ಆಮೇಲೆ ಬ್ಲಾಕ್ ಮೇಲ್ ಮಾಡೋರು, ಕಿಡ್ನಾಪ್ ಮಾಡೋ ಅಂತ ಇಲಾಖೆ ಅಂತ ಬದಲಾವಣೆ ಮಾಡಿದ್ರೆ ತುಂಬಾ ಒಳ್ಳೇದನ್ಸುತ್ತೆ. ಪೊಲೀಸರಿಂದ ಕರ್ನಾಟಕಕ್ಕೆ ಬರೋ ಏನು ಸುಖ ಇಲ್ಲ, ಬರೀ ಇವರೇ ಲೂಟಿ ಮಾಡ್ತಾರೆ. ಕಳ್ಳರು, ದರೋಡೆಕೋರರ ಕೆಲಸವನ್ನ ಕರ್ನಾಟಕದ ಪೊಲೀಸರೇ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಎಲ್ಲ ಹೇಳುತ್ತಾ, ಇನ್ನು ಕಮಿಂಗ್ ಸ್ಟ್ರೇಟ್ ಎಲ್ಲರಿಗೂ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಂತ DK ಶಿವಕುಮಾರ್ಗೆ ಆಮಂತ್ರಣ ಬಂದಿದೆ. ಆಮಂತ್ರಣ ಬಂದಿದೆ, ಡೆಲ್ಲಿಯಿಂದ ಬಂದಿದೆ ಆಮಂತ್ರಣ ಬಂದಿದೆ. ಡೆಲ್ಲಿ ಪೊಲೀಸ್ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ. ಅದಕ್ಕೆ DK ಶಿವಕುಮಾರ್ ಪ್ರತಿ ಕೊಟ್ಟಿದ್ದಾರೆ, ನನ್ನನ್ನು ಹರಾಸ್ಮೆಂಟ್ ಮಾಡಕ್ಕೋಸ್ಕರ. ಫೋನ್ಗರು, ನಿನಗೆ ಸಮನ್ಸ್ ಕೊಟ್ರೆ ಹರಾಸ್ಮೆಂಟ್, ನೀನು ನಮ್ಮಂತವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು, ಧರ್ಮಸ್ಥಳದಲ್ಲಿ ಸುಳ್ಳು ಕೇಸ್ ಹಾಕೋದು, ಆ ಕಬ್ಬು ಬೆಳೆಗಾರರು ಬೀದಿಲ್ ಕೂತ್ಕೊಂಡ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡೋದು, ಇಲ್ಲಿ ಬಿಡದಿ ಹತ್ರ ಹೋಗಿ ರೈತರದ 8,500 ಎಕರೆ ಜಮೀನನ್ನ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ FIR ಹಾಕೋದು, ಇಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ ನೀವು ಹೊಡಿರೋ ಅಂತ ಹೇಳೋದು, ಅದೆಲ್ಲ ಯಾರಿಗೂ ಹರಾಸ್ಮೆಂಟ್ ಅಲ್ಲ.
ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮಾಡ್ತಾ ಇರೋದು ಯಾವುದು ಹರಾಸ್ಮೆಂಟ್ ಅಲ್ಲ, ಅದೆಲ್ಲ ಪುಣ್ಯ ಕಾರ್ಯ, ಸಾಮಾಜಿಕ ಕಾರ್ಯ. ಈ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ ಡೆಲ್ಲಿ ಪೊಲೀಸ್ ಅವರು ಇಡಿ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಡೆಲ್ಲಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಬಾರಪ್ಪ ಡೆಲ್ಲಿಗೆ ಬಾರಪ್ಪ ಡಿ ಕೆ ಶಿವಕುಮಾರಪ್ಪ ಬಾರಪ್ಪ. ಅದಕ್ಕೆ ಏನ್ ಹೇಳಿದಾರೆ ಗೊತ್ತಾ? ಇದೆಲ್ಲ ಹರಾಸ್ಮೆಂಟ್, ನನಗೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ನನ್ನ ತಮ್ಮನಿಗೆ ಫುಲ್ ಹರಾಸ್ಮೆಂಟ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಚುರಲಿಗೆ ಯಾರೇ ಆಗಿರ್ಬೋದು, ಕಳ್ಳ ಅಂದ್ರೆ ಯಾರು ಒಪ್ಕೊಳ್ತಾರೆ, ನಾನು ಕಳ್ಳ ಅಲ್ಲ ನಾನೇನು ಅಲ್ಲ ಅಂತ ಅವರು ಕೂಡ. ಯಾಕಂದ್ರೆ ಇನ್ನ ಸದ್ಯಕ್ಕೆ ಅವ್ರ ಆರೋಪಿ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದ್ದಾರೆ. ಫ್ರೆಶ್ ಕೇಸು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಕೇಸಲ್ಲಿ ಇಡಿ ಮತ್ತೆ ಡೆಲ್ಲಿ ಪೊಲೀಸ್ನ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು, ಸರ್ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಎಲ್ಲಾ ಡೀಟೇಲ್ಸ್ ಏನೇನ್ ದುಡ್ಡುಗಳು ಕೊಟ್ರಿ, ಡೊನೇಷನ್ ಕೊಟ್ರಿ, ಅದನ್ನೆಲ್ಲ ತಗೊಂಡ್ ಬನ್ನಿ ಅಣ್ಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಸಮನ್ಸ್ ನ ಕೊಟ್ಟಿದ್ದಾರೆ. ಬಾರಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ಡೆಲ್ಲಿಗೆ ಬಾರಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ಡೆಲ್ಲಿಗೆ ಬಾರಣ್ಣ ಏನೋ ಇರ್ಲಿ. ಪಾಪ ಅವ್ರಿಗೆ ಹರಾಸ್ಮೆಂಟ್, ಪಾಪ ಇಲ್ಲಿ ಪೆರಿಫರಲ್ ರಿನೋನ್ ಮಾಡಕ್ಕೆ, ಅಲ್ಲಿ ಬಿಡದಿನಲ್ಲಿ ಲೇಔಟ್ ಮಾಡಕ್ಕೆ, ಇಲ್ಲಿ ಕನಕಪುರ ಹತ್ರ ಏರ್ಪೋರ್ಟ್ ಮಾಡಕ್ಕೆ, ಆಮೇಲೆ ಇದೆಲ್ಲ ಮಾಡಕ್ಕೆ ಬಿಡ್ದಿರಾ ನೀವು? ಡೆಲ್ಲಿ ಪೊಲೀಸ್ ಅವರು ಸಮನ್ಸ್ ಕೊಟ್ರೆ ಹರಾಸ್ಮೆಂಟ್ ಅಲ್ವಾ? ನನಗೂ ಸರಿ ಅನ್ಸಿಲ್ಲ. ಡಿ ಕೆ ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದು ಬರೀ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೊಟ್ಟಿಲ್ಲ, ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೂ ಕೊಟ್ಟಿದ್ದಾರೆ. ಆಮೇಲೆ ಬರ್ತಾ ಎಲ್ಲ ಮೂಟೆನಲ್ಲಿ ಡಾಕ್ಯುಮೆಂಟ್ ತಗೊಂಬನ್ನಿ ಅಂತಾನು ಹೇಳಿದಾರೆ. ಏನೇನ್ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ, ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ, ಯಾವ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅಂತಾರೋ ಅವ್ರಿಗೆ ನಟ್ಟು ಬೋಲ್ಟು, ಅವ್ರ ತಮ್ಮನಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಡೆಲ್ಲಿ ಪೊಲೀಸಿನ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಸಮನ್ಸ್ ಕೊಟ್ಟಿದ್ದಾರೆ. ಒಂದು ಫ್ರೆಶ್ FIR ಆಗಿದೆ. ಏನೇನ್ ಕೇಳ್ತಾ ಇರ್ಬೋದು ಹೇಳೋಣ. ಏನೇನೋ ಡೆಲ್ಲಿ ಪೊಲೀಸರು ಕೇಳ್ಬೋದಣ್ಣ. ಯಾರ್ಗೆ? ಡಿ ಕೆ ಶಿವಕುಮಾರ್ ಅಣ್ಣಂಗೆ. ಏನೇನ್ ಕೇಳ್ಬೋದು ಅಂತಂದ್ರೆ, ಅಣ್ಣ ನೀವ್ ಏನೇನ್ ಡೊನೇಷನ್ ಕೊಟ್ರಿ ಅದರ ಡೀಟೇಲ್ಸ್ ಎಲ್ಲ ತಗೊಂಬನ್ನಿ ಅಂತ ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ಗೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ ಇದೆಲ್ಲ ಅರೇಂಜ್ಮೆಂಟ್ ರೀ ಅಂತ. ಇರ್ಲಿ ಪಾಪ, ಯಾಕೆ ಅಂದ್ರೆ ಅವ್ರು ಬೆಳಗ್ಗೆ ಇದ್ರೆ ಬಿಡದಿನಲ್ಲಿ ಲೇಔಟ್ ಮಾಡ್ಬೇಕು, ಕಬ್ಬು ಬೆಳೆಗಾರನ ಬೀದಿಲಿ ನಿಲ್ಲಿಸ್ಬೇಕು. ಈಗ ಅಲ್ಲಿ ಧಾರವಾಡ ಹುಬ್ಳಿನಲ್ಲಿ ಯುವಕರು ಕೆಲಸ ಕೊಡಿ ಅಂತ ಅವ್ರಿಗೆ ಪೊಲೀಸರ ಕೈಲಿ ಲಾಠಿ ಚಾರ್ಜ್ ಮಾಡಿಸ್ಬೇಕು. ಇದೆಲ್ಲ ಬಿಸಿ ಇದೆ ಡಿ ಕೆ ಶಿವಕುಮಾರ್, ಇಷ್ಟು ಬಿಸಿ ಇರೋ. ಆಮೇಲೆ ಕನಕಪುರದಲ್ಲಿ ಏರ್ಪೋರ್ಟ್ ಆಗ್ಬೇಕು, ಓಹೋ, ಆಮೇಲೆ ಪೆರಿಫೆರಲ್ ಹಿಂಗ್ ಕೊಡ್ಬೇಕು, ಆಮೇಲೆ ಟನಲ್ ಆಗ್ಬೇಕು, ಓಹೋ, ಅಯ್ಯೋ ಟನಲ್ ಏನಾಗುತ್ತೆ? ಏನೇ ವಿಚಾರ ಇರ್ಲಿ, ಸಮನ್ಸ್ ಕೊಟ್ರೆ ಹೋಗ್ಲೇಬೇಕು. ಯಾರು ಶಾಪನೋ ಡಿ ಕೆ ಶಿವಕುಮಾರ್ಗೆ? ನಮ್ಮಂತವ್ರು ಎಷ್ಟು ಜನ ಶಾಪ ಹಾಕಿಲ್ಲ ಈ ಡಿ ಕೆ ಶಿವಕುಮಾರ್ಗೆ. ನಾವು ಈ ಕಾಂಗ್ರೆಸ್ ಪಕ್ಷ ಬರೋಕೆ ಎಷ್ಟು ಬಿಜೆಪಿನ ವಿರೋಧ ಮಾಡ್ಕೊಂಡೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪರ್ಸನಲ್ ತೀಟೆಗೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ 97 ದಿವಸಗಳ ಕಾಲ ಜೈಲಲ್ಲಿ ಇಡಿಸಿದಂತ ಡಿ ಕೆ ಶಿವಕುಮಾರ್ಗೆ ಈಗ ಡೆಲ್ಲಿ ಏನು ನಮ್ಗೆ ಕಪಿಲ್ ಸಿಬಲ್ ಇದಾರೆ. ಓಕೆ, ಡಿ ಕೆ ಶಿವಕುಮಾರ್ಗೆ ಸಮನ್ಸ್ ಕೊಟ್ರೆ ಕಪಿಲ್ ಸಿಬಲ್ ಇದಾರೆ. ಓಕೆ, 3 ಕೋಟಿ ತಾನೆ ಕೊಡ್ತಾರೆ, ಅಷ್ಟೇ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಅವ್ರು ಏನ್ ಕೊಡ್ತಾರೆ ಅದ್ ನಾವು ಕಾದ್ ನೋಡ್ಬೇಕು. ನಾನು ಸ್ಟೇ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇದು ಹೊಸ ಕೇಸಲ್ಲಿ ಫ್ರೆಶ್ ಆಗಿ ಇಶ್ಯೂ ಮಾಡಿರುವಂತ ಹೊಸ ಫ್ರೆಶ್ ಸಮನ್ಸ್ ಡಿ ಕೆ ಶಿವಕುಮಾರ್ಗೆ. ಯಾರು ಶಾಪನೋ ಧರ್ಮಸ್ಥಳದಲ್ಲಿ ಕೊಲೆಗಾರ ನೀಡಿರೋ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಹೊಸ ಕಂಪ್ಲೇಂಟ್ ಮಾಡಿಸಿ ಅವ್ರ ಮೇಲೆ FIR ಮಾಡಿಸಿ ಶಾಪ ಅವ್ರದ್ದು ಇರಬಹುದು. ಧರ್ಮಸ್ಥಳ ಕೇಸಲ್ಲಿ 3 ಪಕ್ಷಗಳು 3 ಪಂಗನಾಮ ಇಟ್ರು. ಅದರಲ್ಲಿ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಖಾಲಿ ಡಬ್ಬಾ ಅಂತ ಹೇಳಿ ಇಡೀ ಧರ್ಮಸ್ಥಳ ಕೇಸನ್ನ ದಿಕ್ಕು ತಪ್ಪಿಸಿದ್ರು. ಅದ್ರ ಶಾಪ ಏನು ಟನ್ಗಟ್ಲೆ ಶಾಪ ಬಿದ್ದಿರ್ಬೋದು. ನನ್ನ ಶಾಪ ಅಂತೂ ಗ್ಯಾರಂಟಿ, ನಮ್ಮ ಕುಟುಂಬದ ಶಾಪ ಈ ಡಿ ಕೆ ಶಿವಕುಮಾರ್ಗೆ ಖಂಡಿತ ಬಿದ್ದಿರುತ್ತೆ. ಅದು ಒಂದ್ ಕಡೆ ಇರ್ಲಿ, ಜೊತೆನಲ್ಲಿ ಕರ್ನಾಟಕದ ರೈತರಿಗೆ ಆ ಕಬ್ಬು ಬೆಳೆಗಾರನ್ನ ಬೀದಿಲಿ ನಿಲ್ಲಿಸಿ ಅವ್ರು ಕೊಡೋ 3,300 ರೂಪಾಯಿ ಕೊಡಿ ಅಂತ ಪಾಪ ಅವರು ಭಿಕ್ಷೆ ಬೇಡೋ ಮಟ್ಟಕ್ಕೆ ಆ ರೈತರ ಶಾಪನು ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಬಿದ್ದಿದೆ. ಇಲ್ಲಿ ಬಿಡದಿನಲ್ಲಿ 8,500 ಎಕರೆ ಯಾರಿಗೋಸ್ಕರ ಲೇಔಟ್?
ಅವ್ರ ಶಾಪ ಬಿಡ್ದಿರ್ತದ. ಆಮೇಲೆ ಅದಲ್ಲ, ಬರೀ 8 ವರ್ಷ ಅದಲ್ಲ, ಆನೇಕಲ್ಲಲ್ಲಿ 2,500 ಏನೋ ಪ್ರಾಜೆಕ್ಟ್ ಅಂತೆ. ಬರೀ ಜಮೀನ್ ಕಿತ್ಕ ಪ್ರಾಜೆಕ್ಟ್ ಅನ್ನ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡೋ, ಕಾಸು ಮಾಡ್ಕೋ, ಮುಂಡಾ ಮೋಚು ರೈತರಿಗೆ ಇದೇ ಕೆಲ್ಸನೇ. ಆಮೇಲೆ ಅಲ್ಲಿ ಕನಕಪುರದ ಹತ್ರ ಏರ್ಪೋರ್ಟ್ ಅಂತೆ, ಅವ್ರ ಶಾಪ. ಆ ಬೆಂಗಳೂರು ತುಂಬಾ 10 ಲಕ್ಷ ಗುಂಡಿಯವೆ, ಆ ಓಡಾಡೋರ್ ಶಾಪ ಶಾಪ ಶಾಪ. ಬರೀ ಶಾಪನೇ ಹೋಗಿದೆ ಡಿ ಕೆ ಶಿವಕುಮಾರ್ಗೆ ಅನ್ಸುತ್ತೆ. ಮೋಸ್ಟ್ಲಿ ಕಾನೂನಿಗೆ ಭಯ ಬೀಳಲ್ಲ, ಪರವಾಗಿಲ್ಲ, ಒಂದ್ ರೌಂಡ್ ಹೋಗ್ ಬಾಣ, ನಿಮ್ದೆ ಹೆಲಿಕಾಪ್ಟರ್ ಎತ್ಕೊಂಡು ಡಿ ಕೆ ಶಿವಕುಮಾರ್ ಅಣ್ಣ ಅಂತ ಹಿಂಗ್ ಹೋಗಿ ಅಂತ ವಾಪಸ್ ಬಂದ್ಬಿಡಿ ಅಣ್ಣ. ಜೊತೆನಲ್ಲಿ ನಿಮ್ಮ ಡಿ ಕೆ ಸುರೇಶ್ ಅವ್ರನ್ನು ಕರ್ಕೊಂಡು ಹೋಗೋಣ, ಒಂದು ರೌಂಡ್ ಹೋಗ್ ಬರ್ಲಿ, ಏನಾಗುತ್ತೆ. ಒಂದು ಅಲ್ಲಿ ಎಷ್ಟೋ ಜನ ಹಾಕಿದ್ದಾರೆ, ಬಟ್ ಏನಂತಂದ್ರೆ ನೊಂದವ್ರಿಗೆ ಗೊತ್ತಿರ್ತದೆ. ಇದೇ ಡಿ ಕೆ ಶಿವಕುಮಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ 97 ಅದು ಹರಾಸ್ಮೆಂಟ್ ಅಲ್ಲ, ನಮ್ದೆಲ್ಲ ಹರಾಸ್ಮೆಂಟ್ ಅಲ್ಲ ಪಾಪ, ನಾವೆಲ್ಲ ಜೈಲ್ ಬರ್ಡ್ಸು ಪಾಪ, ಅದಕ್ಕೆ ನಮ್ಗೇನು ಹರಾಸ್ಮೆಂಟ್ ಅನ್ಸಲ್ಲ. ಈಗ ಡೆಲ್ಲಿ ಪೊಲೀಸು ಎಕನಾಮಿಕ್ ಅಫೆನ್ಸ್ ಡಿ ಕೆ ಶಿವಕುಮಾರ್ಗೆ ಬಾರಣ್ಣ, ಡೆಲ್ಲಿಗೆ ಬಾರಣ್ಣ, ಜಲ್ದಿ ಬಾರಣ್ಣ, ಬಾರಣ್ಣ, ಡೆಲ್ಲಿಗೆ ಬಾರಣ್ಣ, ಜಲ್ದಿ ಬಾರಣ್ಣ, 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 ಜೊತೆನಲ್ಲಿ ಡಿ ಕೆ ಸುರೇಶ್ ಕುಮಾರ್ನು ಕರ್ಕೊಂಡ್ ಬಾರಣ್ಣ, ಜಲ್ದಿ ಬಾರಣ್ಣ. ಹರಾಸ್ಮೆಂಟಾ? ಬೇರೆ ಅವ್ರಿಗೆ ಮಾಡಿದ್ರೆ, ರೈತರ ಜಮೀನ್ ಕಿತ್ಕೊಂಡ್ರೆ, ಬಿಡದಿನಲ್ಲಿ ರೈತರ ಜಮೀನ್ ಕಿತ್ಕೊಂಡ್ರೆ ಅದು ಹರಾಸ್ಮೆಂಟ್ ಅಲ್ಲ, ಅದು ಸಮಾಜ ಸೇವೆ. ಕನಕಪುರದಲ್ಲಿ ಇವಾಗ ಅಲ್ಲೊಂದ್ ಕಣ್ಣು, ಅಲ್ಲಿ ಏರ್ಪೋರ್ಟ್ ಮಾಡಕ್ಕೆ ಅಲ್ಲೊಂದ್ 10,000 ಮುಂಡಾ ಮೋಚಕ್ಕೆ, ಅದು ಹರಾಸ್ಮೆಂಟ್ ಅಲ್ಲ. ರೈತನ ಜಮೀನ್ ಕಿತ್ಕೊಂಡ್ರೆ ಹರಾಸ್ಮೆಂಟ್ ಅಲ್ಲ, ಅದು ಸೋಷಿಯಲ್ ವರ್ಕ್. ಬಿಡದಿನಲ್ಲಿ 8,500 ಎಕರೆ ಲೇಔಟ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಬೇಕೇ ಬೇಕು, ಅದು ಹರಾಸ್ಮೆಂಟ್ ಅಲ್ಲ. ಪೆರಿಫರಲ್ ರಿಂಗ್ ರೋಡ್ ಮಾಡಕ್ಕೆ 15,000 ಎಕರೆ, ಅದು ಹರಾಸ್ಮೆಂಟ್ ಅಲ್ಲ. ಕಬ್ಬು ಬೆಳೆಗಾರರು ಆ 3,300 ರೂಪಾಯಿಗೆ ಬೀದಿನಲ್ಲಿ ಕುಣಿಸು, ಅದೆಲ್ಲ ಹರಾಸ್ಮೆಂಟ್ ಅಲ್ಲ. ಸಾವಿರಾರು ಲಕ್ಷಾಂತರ 5-6 ಲಕ್ಷ ಕಬ್ಬು ಬೆಳೆಗಾರರು ಬೀದಿಲ್ ಕುತ್ಕೊಂಡ್ರು, ಅದು ಹರಾಸ್ಮೆಂಟ್ ಅಲ್ಲ. ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ಗೆ ಬಾರಣ್ಣ, ಡೆಲ್ಲಿಗೆ ಬಾರಣ್ಣ, ಜಲ್ದಿ ಬಾರಣ್ಣ, ಬಾರಣ್ಣ ಅಂತ ಹೇಳಿದ್ರೆ ಇದು ಹರಾಸ್ಮೆಂಟ್ ಅಂತೆ. ಓಕೆ, ನಿಮ್ಮ ಕೈ ನಿಮ್ಮ ಕಣ್ಣು ಚುಚ್ಚಿದ್ರನೆ ನೋವು ಗೊತ್ತಾಗೋದು ಡಿ ಕೆ ಶಿವಕುಮಾರ್ ಅಲ್ವಾ? ಮೇಲೆ ಒಬ್ಬ ಭಗವಂತ ಇದ್ದಾನೆ ಡಿ ಕೆ ಶಿವಕುಮಾರ್. ನೀವು ಮಾಡ್ತಾ ಇರುವಂತ ಅನ್ಯಾಯಗಳು, ಅಕ್ರಮಗಳು ಒಂದಲ್ಲ ಒಂದ್ ದಿವಸ ಹೊರಗಡೆ ಬರುತ್ತೆ. ಆ ಪಾಪ ಸುತ್ಕೊಂಡೇನೆ ನೀವು ಯಾವತ್ತು CM ಆಗಲ್ಲ ಅಂತ ನಿಮ್ಮ ಮನೆಯಲ್ಲೇ 2021ರಲ್ಲಿ ನಾನೇ ಹೇಳಿದ್ದೆ. ಯಾವತ್ತು ಡಿ ಕೆ ಶಿವಕುಮಾರ್ ಅವ್ನ್ ಸೂರ್ಯ ಮುಕುಂದರಾಜನ್ ಕೇಳಿ, ನಿಮ್ ಶಿಷ್ಯನ ಅಡ್ವೊಕೇಟ್ ಸೂರ್ಯ ಮುಕುಂದನ ಅವನ್ ಮುಂದೆನೆ ಹೇಳಿ ಬಂದೆ, ಲೇ ಸೂರ್ಯ, ಈ ಡಿ ಕೆ ಶಿವಕುಮಾರ್ ಯಾವತ್ತು CM ಆಗಲ್ಲ ಅಂತ. ನೋಡೋಣ, ಆಗ್ಲಿ, ಟ್ರೈ ಮಾಡಿ. ಈಗ ಸದ್ಯಕ್ಕೆ ಡೆಲ್ಲಿಗೆ ಹೋಗಿ ಬನ್ನಿ, ಹರಾಸ್ಮೆಂಟ್ ಅಲ್ವಾ? ಬೇರೆ 5-6 ಲಕ್ಷ ಕಬ್ಬು ಬೆಳೆಗಾರನ ಬೀದಿಲ್ ಕುಂಡಿಸಿದ್ರೆ ಹರಾಸ್ಮೆಂಟ್ ಅಲ್ಲ. ಇವತ್ತು ಧಾರವಾಡ ಹುಬ್ಳಿನಲ್ಲಿ ಹುಡುಗರು ಕೆಲಸ ಬೇಕು ಗುರು, ಕೊಟ್ಟಿಲ್ಲ ಅಂದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದು ಹರಾಸ್ಮೆಂಟ್ ಅಲ್ಲ. ಬಿಡದಿನಲ್ಲಿ ರೈತರು ಬೀದಿಲ್ ಕುತ್ಕೊಂಡ್ರೆ ಹರಾಸ್ಮೆಂಟ್ ಅಲ್ಲ ಅಲ್ವಾ? ಆನೇಕಲ್ಲಲ್ಲಿ 2,500 ಎಕರೆ ನೀನು ಇನ್ನೊಂದ್ ಯಾವ್ದೋ IT ಪಾರ್ಕ್ ಮಾಡಕ್ ಹೋಗಿ ಕಬ್ಜಾ ಮಾಡ್ಕೊಂಡ್ರೆ ಅದು ಹರಾಸ್ಮೆಂಟ್ ಅಲ್ಲ. ಕನಕಪುರದಲ್ಲಿ ಏರ್ಪೋರ್ಟ್ಗೆ ಜಮೀನ್ ಮಾರ್ಕ್ ಮಾಡಿದ್ರೆ ಅದು ಹರಾಸ್ಮೆಂಟ್ ಅಲ್ಲ. ರೈತರಿಗೆ ಹರಾಸ್ಮೆಂಟ್ ಆಗಲ್ಲ, ನಮಗೂ ಹರಾಸ್ಮೆಂಟ್ ಆಗಲ್ಲ. ಏನೇ ಹರಾಸ್ಮೆಂಟ್ ಇದ್ರು ಕೂಡ ಬರೀ ಡಿ ಕೆ ಶಿವಕುಮಾರನ್ಗೆ, ಅವ್ರ ತಮ್ಮನಿಗೆ, ಇಬ್ಬರಿಗೆ ಆಗೋದು. ಯಾಕೆಂದ್ರೆ ಇಬ್ಬರೇ ಮನುಷ್ಯರು ಅನ್ಸುತ್ತೆ, ನಾವೆಲ್ಲ ರೋಬೋಟ. ನನ್ಗೆ ಗೊತ್ತಿಲ್ಲ. ಏನೇ ಆಗಿದ್ರು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳಕ್ಕೆ ಸೂಕ್ತ ಉದಾಹರಣೆನೆ ಈ ಡಿ ಕೆ ಶಿವಕುಮಾರನ ಜೀವನ. 1,400 ಕೋಟಿ ಡಿಕ್ಲೇರ್ಡ್, ಒಂದು ಅರ್ಧ ಡಜನ್ ಹೆಲಿಕಾಪ್ಟರ್ಗಳು, ಕೈಯಲ್ಲಿ 38 ಲಕ್ಷ ರೂಪಾಯಿ ವಾಚು, ಸದಾಶಿವನದಲ್ಲಿ ಮನೆ, ಅಧಿಕಾರ ಎಲ್ಲ ಇದ್ರು ಕೂಡ ಬಾರಣ್ಣ, ಡೆಲ್ಲಿಗೆ ಬಾರಣ್ಣ, ಜಲ್ದಿ ಬಾರಣ್ಣ, ಬಾರಣ್ಣ, ಜಲ್ದಿ ಬಾರಣ್ಣ. ಯಾರು ಕೊಟ್ರದು? ಏನೇನ್ ಲೆಕ್ಕಾಚಾರಕ್ಕೆ ಏನೇನ್ ತಗೊಂಡೋಗ್ಬೇಕು ಡಿ ಕೆ ಶಿವಕುಮಾರ್ ಅಂತ, ಅದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಡೊನೇಷನ್ ಕೊಟ್ಟಿರೋದು, ಓಕೆನಾ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇನ್ ಆಗಿದೆ ಅದೆಲ್ಲ ಡೀಟೇಲ್ಸ್ ಹೋಗ್ಬೇಕಾರೆ ಬಾರಣ್ಣ, ಜೊತೆಲಿ ಇದನ್ನೆಲ್ಲ ತಗೊಂಡು ಹೋಗೋಣ ಅಂತ ಅವರು ತಗೊಂಬಾಣ ಅಂತ ಹೇಳಿ ಡೆಲ್ಲಿ ಪೊಲೀಸರು ಹೇಳಿದ್ದಾರೆ. ಆಮೇಲೆ ಜೊತೆಲಿ ಟ್ರಾನ್ಸಾಕ್ಷನ್ಸ್ ಏನೇನ್ ಡೀಟೇಲ್ಸ್ ಇದೆ ಅದೆಲ್ಲ ತಗೊಂಡೋಗ್ಬೇಕಂತ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡೋಗ್ಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಓಕೆ? ಸೋರ್ಸ್ ಆಫ್ ಇನ್ಕಮ್, ಯು ನೋ ವಾಟ್ ಇಸ್ ದ ಕೇಸ್, ಓಕೆ? ಈ FIR ಅಲ್ಲಿ ಏನು ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂದ್ರೆ ಒಂದು ಕ್ರೈಮ್ ಷಡ್ಯಂತ್ರ ನಡೆದಿದೆ, ಚೀಟಿಂಗು, ಅದು ಇದು. ಆಮೇಲೆ ಸೋರ್ಸ್ ಆಫ್ ಇನ್ಕಮ್ ಕೊಟ್ಟಿಲ್ಲ,
ವಗೆರಾ 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 ವಗೆರಾ. ಆಮೇಲೆ ಏನೂ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲಿಂದ ದುಡ್ಡು ಬಂತು? ಆಮೇಲೆ ಯಂಗ್ ಇಂಡಿಯಾ, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ 78% ಸ್ಟೇಕ್ ಇರೋ ಯಂಗ್ ಇಂಡಿಯಾಗೆ ದುಡ್ಡು ಹೆಂಗೋಯ್ತು ಎಲ್ಲ ಕೇಳ್ತಾರೆ. ಕೊಡೋಣ, ಏನು ನಿಮ್ಗೇನು ಡಿ ಕೆ ಶಿವಕುಮಾರಣ್ಣ, ನಿಮ್ಗೇನು ಹರಾಸ್ಮೆಂಟ್? ಕಪಿಲ್ ಸಿಬಲ್ ಇದಾರೆ, ಹೋಗಕ್ಕೆ ಹೆಲಿಕಾಪ್ಟರ್ ಇದೆ, ಆಮೇಲೆ ನಿಮ್ಮ ಪರ ವಕಾಲತ್ ಹಾಕ್ಲಿಕ್ಕೆ ಸಾಲು ಅಡ್ವೊಕೇಟ್ ಇದಾರೆ, ದ ಫೈನೆಸ್ಟ್ ಕಪಿಲ್ ಸಿಬಲ್ ಸಾಹೇಬ್ರು ಇದಾರೆ. ಯಾಕಣ ಭಯ? ಯಾಕೆ ಹರಾಸ್ಮೆಂಟ್? ಹೆಲಿಕಾಪ್ಟರ್ ಒಂದ್ ರೌಂಡ್ ಹೋಗೋಣ, ಆ ಕಡೆಯಿಂದ ಬಾಣ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಭ್ರಷ್ಟಾಚಾರಿಗಳು ಜೈಲ್ಗೆ ಹೋಗ್ಬೇಕು. ಭ್ರಷ್ಟಾಚಾರ ಮಾಡ್ತಾ ಇರೋರು, ಅವನು MLA ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಡೆಪ್ಯೂಟಿ CM ಆಗಿರ್ಲಿ, IAS ಆಗಿರ್ಲಿ, IPS ಆಗಿರ್ಲಿ, ಒಬ್ಬ P1 ಆಗಿರ್ಲಿ, ಭ್ರಷ್ಟಾಚಾರ ಮಾಡೋನು ಜೈಲಲ್ಲೇ ಕೊಳಿಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ನಮ್ಮ ಧ್ವನಿ ಯಾವಾಗಲೂ ಇದಂಗೆ ಇದ್ದೇ ಇರುತ್ತೆ. ಧರ್ಮಸ್ಥಳದ ವಿಚಾರದಲ್ಲಿ ಹಳ್ಳ ಇಡಿಸಿದ್ದಾರೆ. ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ದೊಡ್ಡ ವಕೀಲರ ಟೀಮು ಈಗ ಸಂಘಟಿತವಾಗ್ತಾ ಇದೆ. ದೇ ವಾಂಟೆಡ್ ಟು ಟೇಕ್ ಜಸ್ಟಿಸ್, ದೇ ವಾಂಟೆಡ್ ಟು ಸಪೋರ್ಟ್. ಈ ಧರ್ಮಸ್ಥಳದ ವಿಚಾರವ ತುಂಬಾ ಕುಗ್ಗೋಗಿದೆ. ಅದು ಎಸ್ಪೆಷಲಿ ನಾನ್ ಮಾತಾಡೋದನ್ನ, ಯಾಕೆಂದ್ರೆ ಇವ್ರು ಯಾರು ಕೂಡ ನನಗೆ ಯಾರಿಗೂ ನನಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಕೋಆರ್ಡಿನೇಟ್ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಸುಮ್ಮನೆ ಯಾಕೆ ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಕಲ್ಲಾಡಿಸೋದು ಅಂತೇಳಿ ನಾನು ಬಿಟ್ಟಿದ್ದೆ. ಒಂದು ದೊಡ್ಡ ವಕೀಲರ ಟೀಮು, ಅವನು ಭೀಮನ್ಗೆ ಬೇಲ್ ಆಗಿದೆ, ಶ್ಯೂರಿಟಿ ಕೊಡೋರೆಲ್ಲ ಅಲ್ಲೇ ಬಿದ್ದಿದ್ದಾರೆ. ಈ ಭೀಮನ ಹೆಂಡತಿ ಅಕ್ಕ ಬಂದ್ಬಿಟ್ಟು ರಿಪಬ್ಲಿಕ್ ಟಿವಿಲಿ ಕೂತ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಬೇಡ, ಮತ್ತೆ ಹಂಗಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ, ಅಲ್ಲೇ ಕೊಳಿಲಿ ಅಂತ ಅಲ್ಲೇ ಬಿಟ್ಟಿದ್ದಾರೆ. ನೋಡಿ ಎಷ್ಟು ಅಹಂಕಾರಗಳು ಇವ್ರಿಗೆ. ಜನ ಸಪೋರ್ಟ್ ಬೇಡ ಅಂತೆ, ಜನ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಇವತ್ತು ಜನ ಇರೋದಕ್ಕೆ ನನ್ನಂತವನಿಗೂ ಕೂಡ ಮರ್ಯಾದೆ. ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಆದ್ರೂ ಕೂಡ ಕರ್ನಾಟಕ ಸೆಷನ್ ಅಲ್ಲಿ ನನ್ನ ಹೆಸರು MLAಗಳು, ಮಿನಿಸ್ಟರ್ಗಳು, ಡೆಪ್ಯೂಟಿ CMಗಳು, ಹೋಮ್ ಮಿನಿಸ್ಟರ್ಗಳು, CMಗಳು, ಒಬ್ಬ MLA ಮಾತಾಡ್ತಾನೆ ಅಂತಂದ್ರೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನದ ತಾಕತ್ತು, ಈ ದೇಶದಲ್ಲಿ ನಡೀತಿರುವಂತ ಪ್ರಜಾಪ್ರಭುತ್ವ ತಾಕತ್ತು ಅಂತ ಹೇಳುತ್ತಾ ಒಂದಂತೂ ನಿಜ, ಇದೇ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಮಾಡ್ತಾ ಇದೆ. ಕಣ್ಣು ಮುಚ್ಕೊಂಡು ಯಾರು ಇಲ್ಲ, ಎಲ್ಲರೂ ನೋಡ್ತಾ ಇದೀವಿ. ರೈತರನ್ನ ಬೀದಿಗೆ ತಗೊಂಬಂದ್ ಬಿಟ್ಟಂತ ಸರ್ಕಾರ, ಕಬ್ಬು ಬೆಳೆಗಾರರಿಗೆ ಮೋಸ ಮಾಡದಂತ ಸರ್ಕಾರ, ಯುವ ಜನತೆ 2.5 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಬೀದಿಲಿ ನಿಂತ್ಕೊಡಕ್ ಹೋದ್ರೆ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದು, ಅವ್ರನ್ನ ಡಿಟೆನ್ಷನ್ ಮಾಡುವಂತ ಸರ್ಕಾರ. ಬಿಡದಿನಲ್ಲಿ 8,500 ಎಕರೆ ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ, ಆ ರೈತರಿಗೆ ಪಾಪ ಆ ರೈತ ಜಮೀನ ಕಿತ್ಕೊಂಡು ಬಿಸ್ನೆಸ್ ಮಾಡಕ್ ಹೊರಟಿರುವಂತ ಡಿ ಕೆ ಶಿವಕುಮಾರ್ ಸರ್ಕಾರ. ಪೆರಿಫೆರಲ್ ರಿಂಗ್ ರೋಡ್ ಬೇಕಂತೆ ಅಗದಾಕ್ಬಿಡುಗರು. ಏನೇನಾಯ್ತು? ಪೆರಿಫೆರಲ್ ರಿಂಗ್ ರೋಡ್, ಲೇಔಟ್, ಆಮೇಲೆ ಆ ಕನಕಪುರದಲ್ಲಿ ನಿಂಗೊಂದು ಏರೋಡ್ರಮ್, ಆನೇಕಲ್ಲಲ್ಲಿ ಫ್ಯಾಕ್ಟ್ರಿ ಎಲ್ಲ, ಆಮೇಲೆ ಟನಲ್, ಏನು ಉಳಿಸ್ಬೇಡ ಡಿ ಕೆ ಶಿವಕುಮಾರ್, ಎಲ್ಲ ಮಾಡು. ಭಗವಂತ ಮೇಲೆ ನೋಡ್ತಾ ಇದ್ದಾನೆ. ತುಂಬಾ ಅಹಮ್ಮಲ್ಲಿ ಮೆರೆದವ್ರಿಗೆ ಅವನೇ ಉತ್ತರ ಕೊಡ್ತಾನೆ. ಒಂದಂತೂ ನಿಜ, ನಾನ್ ನಿನ್ ಮನೆಯಲ್ಲಿ ಡಿ ಕೆ ಶಿವಕುಮಾರ್ 2021ರಲ್ಲಿ ಅದೇ ಅಡ್ವೊಕೇಟ್ ಸೂರ್ಯ ಮುಕುಂದನ್ ಹೇಳಿದ್ದೆ, ಲೇ ಸೂರ್ಯ, ನನಗ್ ಮೋಸ ಮಾಡವನೇ ಡಿ ಕೆ ಶಿವಕುಮಾರ್. ಈ ಜಾರಕಿಹೊಳಿ ಕೇಸಲ್ಲಿ ಖಂಡಿತ ಅವನ್ ಯಾವತ್ತೂ ಇದೇ ಡಿ ಕೆ ಶಿವಕುಮಾರ್ ಆಗಲ್ಲ ಅಂದಿದ್ದೆ. ಟ್ರೈ ಮಾಡ್ಗುರು, ಆದ್ರೆ ಒಳ್ಳೇದು. ಒಂದಂತೂ ನಿಜ, ಈಗ ನಿನಗೆ ಸಮನ್ಸ್ ಕೊಟ್ಟಿರೋದಕ್ಕೆ ಹರಾಸ್ಮೆಂಟ್ ಅಲ್ವಾ? ಧರ್ಮಸ್ಥಳ ಕೇಸಲ್ಲಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಒಂದು 6 ಲಕ್ಷ ರೈತರು 15 ದಿವಸ ಬೀದಿಲ್ ಕೂತ್ಕೊಂಡ್ರು. ಹರಾಸ್ಮೆಂಟ್ ಅಲ್ಲ. ಅನ್ನ ಬೆಳೆಯೋ ರೈತನ ಬೀದಿಲ್ ಕುಣಿಸ್ತಂತ ಡಿ ಕೆ ಶಿವಕುಮಾರ್ ಸರ್ಕಾರ ಹರಾಸ್ಮೆಂಟ್ ಅಲ್ಲ. 6 ಲಕ್ಷ ರೈತರು ಬೆಳಗಾಮಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಕೂತ್ಕೊಂಡ್ರು. ಅದು ಹರಾಸ್ಮೆಂಟ್ ಅಲ್ಲ. ಡೆಲ್ಲಿಯಿಂದ ಪೊಲೀಸರು ಈ ಅಪ್ಪ ಹೋಗೋದು ಹೆಲಿಕಾಪ್ಟರ್ ಅಂತ, ಇಲ್ಲ ಪ್ರೈವೇಟ್ ಅಂತ. ಅದೇ ಒಬ್ಬ ರೈತ ಬೀದಿಲ್ ಕೂತ್ಕೊಂಡಿರ್ತಾನೆ. ಹುಬ್ಳಿ ಧಾರವಾಡದಲ್ಲಿ ಕೆಲಸ ಬೇಕು ಅಂತ ಪರ್ಮಿಷನ್ ಹಾಕಿದ್ರೆ ಸ್ಟ್ರೈಕ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇವತ್ತಿನ ಯುವ ಜನತೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಧರ್ಮಸ್ಥಳ ಕೇಸಲ್ಲಿ 3 ಪಕ್ಷದವರು, ಆಮೇಲೆ ಸರ್ಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರು ಹಳ್ಳ ಇಡ್ಸಿದ್ರು. ಓಕೆ, ಆದ್ರೂ ಕೂಡ ಒಂದಂತೂ ನಂಬಿಕೆ, ಮೇಲೊಬ್ಬ ಇದ್ದಾನೆ. ಆಮೇಲೆ ಈ ದೇಶದಲ್ಲಿ ಇವತ್ತು ಕೂಡ ಜನ ನಮ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಕೋರ್ಟ್ ತರ್ತಾರೆ. ಕೋರ್ಟ್ ಅಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಬೀದಿನಲ್ಲಿ ನಾವು ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ, ಹೋ ಗಣ್ಣ ಸಮನ್ಸ್ಕೋ ಗಣ್ಣ ಡಿ ಕೆ ಶಿವಕುಮಾರ್ ಅಣ್ಣ. ಥ್ಯಾಂಕ್ ಯು. ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ಬೇಕಾಗತ್ತೆ. ಓಕೆ, ಲಂಗು ಲಗಾಮಿಲ್ಲದಂತ ಆತ್ಮಗಳಿಗೆ, ಓಕೆ, ಹೆಡ್ಲಾಂಗ್ಗಳಿಗೆ ಇದೇ ರೀತಿನೇ ಹೇಳ್ಬೇಕಾಗತ್ತೆ. ಓಕೆ, ಒಬ್ಬ ಸಾಮಾನ್ಯ ಮನುಷ್ಯ ಮನ್ಸು ಮಾಡಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ನೋವು ಶಾಪವಾಗಿ ತಟ್ಟಿದ್ರೆ ಬೂದಿ ಆಗ್ಬಿಡ್ತಾರೆ. ಜೀವನದಲ್ಲಿ ಮೇಲೆ ಕೇಳಲ್ಲ ಅನ್ನೋದಕ್ಕೆ ಕಣ್ಣು ಮುಂದನೆ ಸಾಕಷ್ಟು ಇದಾರೆ. ಎಷ್ಟು ಬಳಿತಾರೆ ಗುರು? ಎಷ್ಟು ದುಡ್ಡು ಬಳಿಯಕ್ಕಾಗತ್ತೆ? ಎಷ್ಟು ದುಡ್ಡನ್ನ ಕದಿಯಕ್ಕಾಗತ್ತೆ?
ಎಷ್ಟು ದುಡ್ಡನ್ನ ದರೋಡೆ ಮಾಡಕ್ಕಾಗತ್ತೆ? ಆ ಪೊಲೀಸ್ ಅವ್ರು ಮಾಡ್ತಾ ಇರೋದು ಬರೀ 1%. 99% ರಾಜಕಾರಣಿಗಳು, ಇವತ್ತಿನ ಗಲೀಜ್ ರಾಜಕಾರಣಿಗಳು ಈ ದೇಶವನ್ನ, ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆನೂ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ. ಯಾವ ಪೊಲೀಸ್ ಇಲಾಖೆ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಬೇಕಾಯ್ತು, ಅವರುಗಳು ಇವತ್ತು ಸಾಲು 131 ಪೊಲೀಸ್ ಸಸ್ಪೆಂಡ್ ಆಗಿದ್ದಾರೆ. ಎಂತ ಅಸಹ್ಯ ಪರಿಸ್ಥಿತಿಗೆ ನಿಂದೆ ಬಂದಿದೆ ಅಂತಂದ್ರೆ, ಖಂಡಿತವಾಗಿ ಯಾವುದೇ ಪೊಲೀಸ್ ಅವ್ರನ್ನ, ಪೊಲೀಸ್ ಸ್ಟೇಷನ್ ಅನ್ನ ಇನ್ಸ್ಪೆಕ್ಟರ್ ನಂಬ್ಕೊಂಡು ಖಂಡಿತ ಜನ ಬದುಕ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಆ ಇಮೇಜ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ರಿ, ಒಂದು 10 ಕೇಸ್ ಹಾಕದ್ಮೇಲೆ ರೌಡಿ ಶೀಟರ್ ಹಾಕೋದು ರೋಲ್ ಕಾಲ್ಗೋಸ್ಕರ, ಕೇಸ್ ಹಾಕದೆ ರೋಲ್ ಕಾಲ್ಗೋಸ್ಕರ ಇವರು. ಆಮೇಲೆ ಬೇಲು ಕೊಡಿಸ್ತಾರೆ ಇವ್ರಿಗೆ ಬೇಕಾದಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಯಾರ ಹತ್ರ ಅಡ್ಜಸ್ಟ್ಮೆಂಟ್ ಅಂತ ನಿಮಗೆ ಗೊತ್ತಿರ್ತದೆ. ಬೇಲು ಕೇಸು ಹಾಕ್ತಾರೆ ಪೊಲೀಸರು, ಬೇಲು ಕೊಡಿಸ್ತಾರೆ, ಲಕ್ಷ ನಿಮ್ಮ ಹತ್ರ ದುಡ್ಡನ್ನ ಪೀಕ್ತಾರೆ. ಏನೇ ಬೇಕಾಗಿಲ್ಲ, ಫುಟ್ಪಾತ್ ಆಗಿರ್ಬೋದು, ಏರ್ಪೋರ್ಟ್ ಏನೋ ಪಾಸ್ಪೋರ್ಟ್ ಆಗಿರ್ಬೋದು, ಕಂಪ್ಲೇಂಟ್ ಆಗಿರ್ಬೋದು, ಚಾರ್ಜ್ ಶೀಟ್ ಆಗಿರ್ಬೋದು, ಒಂದು ಸಮನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಲಂಚ. ಒಂದು ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಬಟ್ ಐ ಥ್ಯಾಂಕ್ ಪಾಪ ಕರ್ನಾಟಕದ DGP IGP ಸಲೀಂ ಅವ್ರನ್ನ ಥ್ಯಾಂಕ್ಸ್ ಹೇಳಲೇಬೇಕು. ಒಳ್ಳೆ ವ್ಯಕ್ತಿ, ಒಳ್ಳೆ IPS ಆಫೀಸರು. ನಾನು ಸಾಮಾನ್ಯವಾಗಿ ಯಾವ್ದು ಪೊಲೀಸವ್ರನ್ನ ಹೊಗಳಲ್ಲ, ಬಟ್ ಆದ್ರೆ ಕರ್ನಾಟಕದ DGP IGP ಸಲೀಂ ಅವ್ರನ್ನ ನಾವು ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು. ಆ ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ. 1.25 ಲಕ್ಷ ಪೊಲೀಸರು ಹೇಳಿದ ಮಾತು ಕೇಳ್ಬೇಕಲ್ಲ. ಒಬ್ಬ DGP ಮಾತನ್ನ ಇವ್ರು ಕೇಳ್ತಾರ? ನೀನ್ ಏನೇ ಹೇಳ್ಕೋಗುರು, ನಮ್ಮ ಪಾಡ್ ನಾವು ದರೋಡೆ ಮಾಡ್ತೀವಿ, ಕಳ್ತನ ಮಾಡ್ತೀವಿ, ವಸೂಲಿ ಆಗ್ತೀವಿ, ಡ್ರಗ್ಸ್ ಮಾರ್ತೀವಿ, ಲಾಡಿ ಬಿಚ್ಚಿ ರೇಪ್ ಮಾಡ್ತೀವಿ, ಹೆಣ್ಮಕ್ಳನ್ನ ಹರಾಸ್ಮೆಂಟ್ ಮಾಡ್ತೀವಿ, ಚಿನ್ನ ಕದಿತೀವಿ, ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತೀವಿ, ಯಾರ್ದಾರ ಆರೋಪಿಗಳದ್ದು 11 ಲಕ್ಷ ಹೊಡ್ಕೊಂಬತ್ತೀವಿ. ಏನ್ ಮಾಡಿಲ್ಲ, ಎಲ್ಲ ಮಾಡ್ಬಿಟ್ಟವ್ರೆ. ಏನೋ ಸಾಷ್ಟಾಂಗ ನಮಸ್ಕಾರಗಳು ಈ ಡಿಪಾರ್ಟ್ಮೆಂಟ್, ಈ ಜನ, ಈ ವ್ಯವಸ್ಥೆ. ಆಫ್ಟರ್ ಲಾಂಗ್ ಟೈಮ್ ನಾನು ಸ್ವಲ್ಪ ಬಿಸಿ ಇದ್ದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಡೆಯಿಂದ ಒಂದು ಟ್ರೂ ಲೈಫ್ ಅನ್ನೋ ನ್ಯೂಸ್ ಚಾನಲ್ ಐ ಥಿಂಕ್ ನಮ್ಮ ಟೀಮ್ ಮಾಡ್ತಾ ಇದೆ. ಸೊ ವೆರಿ ಶಾರ್ಟ್ಲಿ ಕರ್ನಾಟಕದಲ್ಲಿ ಸತ್ಯವನ್ನ ತಿಳಿಸಲು, ಮನೆಗೆ ತಿಳಿಸಲು ನಮ್ಮ ಟೀಮ್ ಮಾಡಿರುವಂತ ಒಂದು ನ್ಯೂಸ್ ಚಾನಲ್ ಅತಿ ಶೀಘ್ರದಲ್ಲೇ ನಿಮ್ಮಗಳಿಗೆ, ನಿಮ್ಮ ಮೊಬೈಲ್ ಅಲ್ಲಿ, ಸ್ಯಾಟಲೈಟ್ ಅಲ್ಲಿ, ನಿಮ್ಮ ಟಿವಿಗಳಲ್ಲಿ ಬರಲಿದೆ ಅಂತ ಹೇಳುತ್ತಾ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹೋ ಗಣ್ಣ ಡೆಲ್ಲಿಗೋ ಗಣ್ಣ DK ಶಿವಕುಮಾರಣ್ಣ, ಹೋ ಗಣ್ಣ ಪೊಲೀಸವ್ರು ಕರಿತಾವ್ರಣ್ಣ, ಸಮನ್ಸ್ ಕೊಟ್ಟಿದ್ದಾರಣ್ಣ. ಥ್ಯಾಂಕ್ ಯು.